ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ಪೂಜೆ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಬೋದು, ಗುರುಬಲ ಇಲ್ಲ ಅಂತಂದರೆ ನಾವೇನು ಮಾಡಬೇಕು, ಯಾವ ಯಾವ ದೇವರ ಆರಾಧನೆ ಮಾಡ್ಕೋಬೇಕು, ಯಾವ ಯಾವ ಹೂಗಳಿಂದ ಮಂತ್ರಗಳನ್ನು ಹೇಳ್ಕೊಂಡು ಅರ್ಚನೆ ಮಾಡ್ಕೋಬೇಕು, ಹುಣ್ಣಿಮೆ ಆಗಿರೋದ್ರಿಂದ ಏನೆಲ್ಲ ಹೊಸ ವಸ್ತುಗಳನ್ನು ಮನೆಗೆ ತರ್ಬೋದು, ಆಲಸ್ಯ ಆಯಾಸ ಮತ್ತು ಸೋಮಾರಿತನ ಹೋಗಬೇಕು ಅಂದರೆ ನಾವೇನು ಮಾಡಬೇಕು, ಈ ಹುಣ್ಣಿಮೆ ದಿನ ಮನೆಯಲ್ಲಿ ಸರಳವಾಗಿ ಶ್ರೇಷ್ಠವಾದ ದೀಪಾರಾಧನೆ ಮಾಡುವಂಥದ್ದಾದರೂ ಯಾವುದು, ಹುಣ್ಣಿಮೆ ಆಗಿರೋದ್ರಿಂದ ಈ ಒಂದೇ ಒಂದು ದಿನ ಆದರೂ ಈ ದೀಪನ ಹಚ್ಚಿ. ಯಾರೆಲ್ಲ ಆಷಾಢ ಮಾಸದಲ್ಲಿ ಮಡ್ಲಕ್ಕಿ ಕೊಡೋದಕ್ಕಾಗಿಲ್ಲ ಅಂತಂದರೆ ನಾಳೆ ಹುಣ್ಣಿಮೆ ದಿವಸ ಆದರೂ ಮರಿದಂಗೆ ಕೊಡಿ. ಈ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಉಪಯೋಗ ಆಗುವಂಥ ಮಾಹಿತಿ ಕೂಡ ಇದೆ, ಅದಕ್ಕೋಸ್ಕರ ಯಾರೂ ಕೂಡ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋ ನೋಡಿ. ನಮಗೆ ಗುರುಬಲ ಇಲ್ಲ ಅಂತ ಅಂದರೆ ಯಾವ್ಯಾವ ದೇವ್ರನ್ನ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನಾವು ಗುರು ಅಂದ ತಕ್ಷಣ ಸಾಯಿಬಾಬಾ, ರಾಯರು, ಇನ್ನು ಗುರುಸ್ಥಾನದಲ್ಲಿ ಇರುವಂಥ ಮಹಾ ಋಷಿಗಳು ಅಂದರೆ ಸಪ್ತ ಋಷಿಗಳು ಸ್ಮರಣೆ ಮಾಡುವಂಥದ್ದು. ಈ ರೀತಿ ನಾವು ಅಂದ್ಕೊಂಡಿರ್ತೀವಿ. ಗುರುಗಳು ಅಂದ ತಕ್ಷಣ ಒಂದು ನಮಗೆ ವಿದ್ಯೆ ಕಲಿಸೋವಂಥವರೇ ಆಗಿರ್ಬೋದು, ಇನ್ನೊಂದು ಗುರುಗ್ರಹದ ಅಧಿಪತಿ ಆಗಿರ್ತಾರೆ. ಓದುವಂಥ ಮಕ್ಕಳಿಗೆ ಒಂದು ಗುರುಗಳ ಆಶೀರ್ವಾದ ಇರಲೇಬೇಕು. ಗುರುಬಲ ಇರಬೇಕು ಅಂದಾಗ ಅರಳಿ ಮರ ಪೂಜೆ ಮಾಡುವಂಥದ್ದೇ ಆಗಿರ್ಬೋದು, ಗಣಪತಿ ಪೂಜೆ ಮಾಡುವಂಥದ್ದೇ ಆಗಿರ್ಬೋದು, ಒಂದು ಒಳ್ಳೆ ಜ್ಞಾನಕ್ಕೋಸ್ಕರ, ವಿದ್ಯೆ ಅಭಿವೃದ್ಧಿಗೋಸ್ಕರ ಸರಸ್ವತಿಯ ಮಂತ್ರ, ಹಯಗ್ರೀವ ಸ್ವಾಮಿ ಮಂತ್ರ ಹೇಳುವಂಥದ್ದು, ಈ ರೀತಿ ಓದೋ ಮಕ್ಕಳಿಗೆ ಒಂದು ಗುರುಬಲಕ್ಕಾಗಿ, ಒಂದು ಗುರುಗ್ರಹದ ಒಂದು ಆಶೀರ್ವಾದಕ್ಕಾಗಿ ಈ ರೀತಿ ಮಂತ್ರ ಪೂಜೆಗಳನ್ನು ಮಾಡಿಸುವಂಥದ್ದು. ಅದೇ ರೀತಿ ದೊಡ್ಡವರಾದ್ಮೇಲೆ ಅಂದರೆ ಒಂದು ಮದುವೆ ಆಗಿರ್ಬೋದು ಅಥವಾ ಬಿಸ್ನೆಸ್ನಲ್ಲೇ ಆಗಿರ್ಬೋದು, ತುಂಬ ನಷ್ಟ ಆಗ್ತಾ ಇದೆ, ಯಾವುದೇ ಕೆಲಸನೂ ಏಳಿಗೆ ಆಗ್ತಾ ಇಲ್ಲ, ಗುರುಬಲನೇ ಇಲ್ಲ ಅಂತ ಅಂದಾಗ ನವಗ್ರಹಗಳಲ್ಲಿ ಗುರುವಿನ ಮಂತ್ರವನ್ನು ಹೇಳೋದು, ನವಗ್ರಹಗಳ ಪೂಜೆ ಮಾಡುವಂಥದ್ದು. ಅರಳಿ ಮರ, ಅತ್ತಿ ಮರ ಅಂದರೆ ಔದಂಬರ ವೃಕ್ಷ ಅಂದರೆ ಔದಂಬರ ಮರ, ಈ ಥರ ಈ ಒಂದು ಮರಗಳನ್ನು ಪೂಜೆ ಮಾಡೋದು. ಅದ್ರ ಜೊತೆಗೆ ಆಂಜನೇಯ ಸ್ವಾಮಿ ಮತ್ತು ಕೃಷ್ಣ ಅಂದರೆ ಯಾವುದೇ ವಿಷ್ಣುವಿನ ರೂಪ ಆಗಿರ್ಬೋದು, ವಿಷ್ಣು, ನಾರಾಯಣ, ನರಸಿಂಹಸ್ವಾಮಿ ಮತ್ತು ಭೂವರ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಹೀಗೆ ಕೃಷ್ಣನನ್ನು ಕೂಡ ಜಗದ್ಗುರು ಅಂತಲೇ ಹೇಳೋದು. ಗಣೇಶ, ಆಂಜನೇಯ ಸ್ವಾಮಿನೂ ಕೂಡ ಅಷ್ಟೇ. ಆಂಜನೇಯ ಸ್ವಾಮಿ ಸ್ವತಃ ಸೂರ್ಯದೇವನ ಶಿಷ್ಯ ಅಂದರೆ ಸೂರ್ಯದೇವನ ಹತ್ರನೇ ಅವರು ವಿದ್ಯೆಗಳನ್ನು ಕಲ್ತಿರೋವಂಥದ್ದು. ಹೀಗೆ ಗುರುಬಲಗೋಸ್ಕರ ಈ ದೇವರುಗಳನ್ನು ಪೂಜೆ ಮಾಡಬೇಕು. ಅಷ್ಟೇ ಅಲ್ಲದೆ ಪ್ರತಿದಿನ ಸೂರ್ಯನಿಗೆ ನಮಸ್ಕಾರ ಮಾಡೋದು, ಅರ್ಘ್ಯ ಕೊಡೋದು, ಈ ರೀತಿ ಮಾಡುವಂಥದ್ದು ಕೂಡ ಜಾತಕದಲ್ಲಿ ಇರುವಂಥ ಗುರು ದೋಷಗಳು ಇದ್ರೆ ನಿವಾರಣೆ ಆಗುತ್ತೆ, ಗುರುವಿನ ಬಲ ಸಿಗುತ್ತೆ. ನಿಮ್ಗೆ ಇವಾಗ ಸರಿಯಾಗಿ ಅರ್ಥ ಆಯ್ತು ಅಂತ ನಾನು ಅನ್ಕೊಂತೀನಿ. ಗುರುಬಲಗೋಸ್ಕರ ಯಾವ ದೇವ್ರನ್ನ ಪೂಜೆ ಮಾಡಬೇಕು ಅಂತ ತಿಳಿಸಿದ್ದೀನಿ. ಗುರುಗಳು ಅಂತ ಬಂದಾಗ ಇವರೆಲ್ಲರೂ ಕೂಡ ಸೇರಿರ್ತಾರೆ. ಅಂದರೆ ಯಾವ್ಯಾವ ಸಮಸ್ಯೆಗೆ ಯಾವ್ಯಾವ ದೋಷ ಇರುತ್ತೆ, ಅದ್ರ ಮೇಲೆ ಯಾವ ದೇವ್ರನ್ನ ಪೂಜೆ ಮಾಡಬೇಕು, ಯಾವ ಮಂತ್ರವನ್ನ ಹೇಳ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ಹಾಗಾಗಿ ಈ ದಿನ ತಪ್ಪದೆ ಗಣೇಶನ ಮಂತ್ರ, ಹನುಮಾನ್ ಚಾಲೀಸ್, ಹಾಗೆ ಕೃಷ್ಣನ ಮಂತ್ರಗಳು, ಅದ್ರ ಜೊತೆಗೆ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ಗುರು ದಕ್ಷಿಣಾಮೂರ್ತಿಗಳು ಇವರೆಲ್ಲರ ಮಂತ್ರ ಸ್ತೋತ್ರಗಳನ್ನ ಪಠನೆ ಮಾಡ್ಕೋಬೇಕು. ಈ ಮಂತ್ರಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. 3 ಸಲ, 5 ಸಲ, 9 ಸಲ, 12 ಸಲ ಹೇಳ್ಕೊಂಡ್ರು ಕೂಡ ಸಾಕು. ಈ ಎಲ್ಲ ಮಂತ್ರಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ. ಇನ್ನು ನಾಳೆ ಗುರುಪೂರ್ಣಿಮೆ ಇರೋದ್ರಿಂದ ಪೂಜೆಯ ವಿಧಾನ ಮತ್ತು ಮಡ್ಲಕ್ಕಿ ಯಾವ ರೀತಿ ಕೊಡೋದು ಮತ್ತು ದೀಪಾರಾಧನೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಅದೆಲ್ಲ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದೇ ಜುಲೈ 29ನೇ ತಾರೀಕು ಆಷಾಢ ಹುಣ್ಣಿಮೆ ಅಥವಾ ಗುರುಪೌರ್ಣಿಮೆಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮಲ್ಲಿರುವ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸ್ಬಿಟ್ಟು ಜ್ಞಾನದ ಬೆಳಕು ನೀಡುವಂಥ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವಂಥ ಶುಭ ದಿನ. ಈ ದಿನ ಮಹರ್ಷಿ ವೇದವ್ಯಾಸರ ಜನ್ಮ ದಿನೋತ್ಸವ. ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಗುರುಗಳ ಪೂಜೆನ ಮಾಡ್ಕೊಳ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಇದೇ 2026 ಜುಲೈ 28ನೇ ತಾರೀಕು ಸಂಜೆ 6:20 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಮಾರನೇ ದಿನ 29ನೇ ತಾರೀಕು ಬುಧವಾರ ರಾತ್ರಿ 8 ಗಂಟೆಗೆ ಮುಕ್ತಾಯ ಆಗುತ್ತೆ. ಈ ದಿನ ಬೆಳಗ್ಗೆ 7:30 9 ಗಂಟೆ ತನಕ ಯಮಗಂಡ ಕಾಲ ಇರುತ್ತೆ. ಹಾಗೆ ಬೆಳಗ್ಗೆ 10:30 12 ಗಂಟೆ ತನಕ ಗುಳಿಕ ಕಾಲ ಇರುತ್ತೆ. ಮಧ್ಯಾಹ್ನ 12:30 2 ಗಂಟೆ ತನಕ ರಾಹುಗಾಲ ಇರುತ್ತೆ. ಈ ಸಮಯಗಳನ್ನು ಬಿಟ್ಬಿಟ್ಟು ನೀವು ಬೇರೆ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಬೋದು. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:20 ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಬೆಳಗ್ಗೆ 4:20 7 ಗಂಟೆ ತನಕನೂ ನೀವು ಪೂಜೆ ಮಾಡ್ಕೊಳ್ಬೋದು. ಕೆಲವೊಂದು ಸಲ ರಾಹುಗಾಲ ಇರಲಿ, ಗುಳಿಕ ಕಾಲ ಇರಲಿ ಅಥವಾ ಅಭಿಜಿತ್ ಮುಹೂರ್ತ ಇರಲಿ, ಈ ಸಮಯದಲ್ಲಿ ಅಮೃತ ಗಳಿಗೆ ಕೂಡ ಇರುತ್ತೆ. ಇದೇ ರೀತಿ ಈ ದಿನ ಕೂಡ ಬೆಳಗ್ಗೆ 8:40 10:20 ತನಕ ಅಮೃತ ಗಳಿಗೆ ಇರುತ್ತೆ.
ಈ ಸಮಯದಲ್ಲಿ ಯಮಗಂಡ ಕಾಲನೂ ಕೂಡ ಇರುತ್ತೆ, ಮತ್ತು ಅದು ಮುಗಿದ ನಂತರ ಗುಳಿಕ ಕಾಲನೂ ಕೂಡ ಸ್ಟಾರ್ಟ್ ಆಗುತ್ತೆ. ಅಂದರೆ ಬೆಳಗ್ಗೆ 7:30 9 ಗಂಟೆ ತನಕ ಯಮಗಂಡ ಕಾಲ ಇರುತ್ತೆ. ಆ ಸಮಯದಲ್ಲೇ 8:40 10:20 ತನಕ ಅಮೃತಗಳಿಗೆ ಇರುತ್ತೆ. ಹಂಗಾಗಿ ನೀವು 9 ಗಂಟೆಯಿಂದ 10 ಗಂಟೆ 1 ಗಂಟೆಯ ಅವಧಿಯಲ್ಲೂ ಕೂಡ ನೀವು ಈ ಪೂಜೆಗಳನ್ನು ಮಾಡ್ಕೊಳ್ಬೋದು. ಆಗ ನಿಮಗೆ ಅಮೃತಗಳಿಗೆನೂ ಕೂಡ ಸಿಗುತ್ತೆ. ಅಂದರೆ ಈ ಎರಡೂ ಸಮಯದಲ್ಲೂ ಕೂಡ ಮಾಡೋದಕ್ಕಾಗಲ್ಲ ಅಂತಂದರೆ ಸಂಜೆ 5:30 6:30 ತನಕ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಬೋದು. ಈ ದಿನ ಹುಣ್ಣಿಮೆ ಆಗಿರೋದ್ರಿಂದ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮನೆಯಲ್ಲಿ ಸಿಂಪಲ್ ಆಗಿ ಪ್ರತಿ ತಿಂಗಳು ಮಾಡುವಂಥವ್ರು ಬೆಳಗ್ಗೆ 9 ಗಂಟೆ ನಂತರ ಮಾಡ್ಕೊಳ್ಬೋದು. ನೀವು ಪೂಜೆನ ಶುರು ಮಾಡಬೇಕಾದ್ರೆ ಒಳ್ಳೆ ಸಮಯ ನೋಡ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ. ಪೂಜೆ ಎಷ್ಟೊತ್ತಿಗಾದ್ರೂ ಮುಗಿದ್ರೂ ಪರವಾಗಿಲ್ಲ, ಅಥವಾ ಮನೆಯಲ್ಲಿ ಮಾಡಲ್ಲ ಅಂತ ಅನ್ನೋರು ದೇವಸ್ಥಾನದಲ್ಲೂ ಕೂಡ ಸಾಮೂಹಿಕವಾಗಿ ಮಾಡ್ತಾ ಇರ್ತಾರೆ, ಅಲ್ಲೂ ಕೂಡ ನೀವು ಭಾಗವಹಿಸ್ಬೋದು, ಪೂಜೆಯನ್ನು ನೋಡ್ಕೊಳ್ಬೋದು, ಪ್ರಸಾದವನ್ನು ಸ್ವೀಕರಿಸ್ಬೋದು. ಇನ್ನು ಹುಣ್ಣಿಮೆ ಆಗಿರೋದ್ರಿಂದ ಈ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರ ಪೂಜೆ, ಶಿವನ ಪೂಜೆ, ಹಾಗೆ ಗುರುಗಳ ಪೂಜೆ ತುಂಬಾನೇ ಶ್ರೇಷ್ಠ. ಇನ್ನು ಈ ದಿನದ ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತ ಅಂದರೆ ಅಕ್ಷತೆ, ತುಪ್ಪದ ದೀಪಗಳು, ನೈವೇದ್ಯಕ್ಕೆ ಕಡಲೆಕಾಳಿನ ಉಸ್ಲಿ ಅಥವಾ ಈ ಕಡಲೆಬೇಳೆಯಿಂದ ಮಾಡುವಂಥ ಯಾವುದೇ ಸಿಹಿ ಪದಾರ್ಥ ಆಗಿರ್ಬೋದು. ಇನ್ನು ಹೂಗಳು ಅಂತ ಬಂದಾಗ ಹಳದಿ ಬಣ್ಣದ ಹೂಗಳು ಅಥವಾ ಬಿಳಿ ಬಣ್ಣದ ಹೂಗಳು, ತುಳಸಿ, ಈ ರೀತಿ ಸಿದ್ಧತೆನ ಮಾಡ್ಕೊಳ್ಳಿ. ಸೂರ್ಯೋದಯಕ್ಕಿಂತ ಮೊದಲೇ ಎದ್ಬಿಟ್ಟು ಮನೆ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಹುಣ್ಣಿಮೆ ಆಗಿರೋದ್ರಿಂದ ಮನೆ ಒರೆಸುವಾಗ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಚಿಟಿಕೆ ಅರಿಶಿನ, ಗೋಮೂತ್ರ ಇದನ್ನು ಹಾಕ್ಬಿಟ್ಟು ಮನೆ ಒರೆಸ್ಕೊಳ್ಳಿ. ಹುಣ್ಣಿಮೆ, ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ ಈ ರೀತಿ ಇದ್ದಾಗ ನೀವು ಈ ಥರ ಮಾಡಲೇಬೇಕು. ಇದರಿಂದ ಮನೆಯಲ್ಲಿರುವಂಥ ನೆಗೆಟಿವಿಟಿ ಅನ್ನೋದು ತುಂಬಾ ಬೇಗನೆ ಹೋಗುತ್ತೆ. ನಂತರ ಮಡಿ ಸ್ನಾನ ಮಾಡಿಬಿಟ್ಟು ಮಡಿ ಬಟ್ಟೆನ ಉಟ್ಕೋಬೇಕು. ಆದಷ್ಟು ಈ ದಿನ ಹಳದಿ ಬಣ್ಣದ ಸೀರೆನ ಉಟ್ಕೊಳ್ಳಿ. ಈ ದಿನ ಹುಣ್ಣಿಮೆ ಆಗಿರೋದ್ರಿಂದ ಹೊಸ ಬಟ್ಟೆ ಕೂಡ ನೀವು ಹಾಕೋಬಹುದು, ತುಂಬಾ ಒಳ್ಳೆಯದು. ಹಾಗೆ ಪೂಜೆಗೆ ಯಥಾಶಕ್ತಿ ಸಿದ್ಧತೆನ ಮಾಡ್ಕೊಳ್ಳಿ. ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಮನೆಯಲ್ಲಿ ಯಾವುದೇ ಗುರುಗಳ ಫೋಟೋ ಇಟ್ಕೊಂಡಿಲ್ಲ ಅಂತ ಅಂದರೂ ಶಿವಲಿಂಗ ಆಗಿರ್ಬೋದು, ಕೃಷ್ಣ ಅಥವಾ ನಾರಾಯಣರ ವಿಗ್ರಹ ಆಗಿರ್ಬೋದು, ಇದ್ರೂ ಕೂಡ ಒಳ್ಳೆಯದೇ. ಇನ್ನು ಗಣಪತಿ ಅಂತೂ ಪ್ರತಿಯೊಬ್ಬರು ಮನೆಯಲ್ಲೂ ಇಟ್ಕೊಂಡಿರ್ತೀರ. ಹಂಗಾಗಿ ಲಕ್ಷ್ಮೀ ನಾರಾಯಣ, ಶಿವಲಿಂಗ, ರಾಯರು ಮತ್ತು ಸಾಯಿಬಾಬಾ ಅಥವಾ ರಾಯರ ಬೃಂದಾವನ ಇಟ್ಕೊಂಡಿದ್ರೆ ಎಲ್ಲರೂ ಕೂಡ ಸೇರಿಸಿ ಈ ದಿನ ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಳೋದು ಶ್ರೇಷ್ಠ. ಅಭಿಷೇಕ ಆದಮೇಲೆ ಶುದ್ಧವಾದ ನೀರಿನಿಂದ ಎಲ್ಲ ವಿಗ್ರಹಗಳನ್ನು ತೊಳ್ಕೊಂಡು ಗಂಧದಿಂದ ಲೇಪನ ಮಾಡಬೇಕು. ಅಂದರೆ ಶ್ರೀಗಂಧದ ಲೇಪನ, ಗಂಧನ ತೆಗೆದ್ಬಿಟ್ಟು ಎಲ್ರಿಗೂ ಯಾವೆಲ್ಲ ಗುರುಗಳ ವಿಗ್ರಹಗಳನ್ನು ಇಟ್ಕೊಂಡಿದ್ದೀರೋ ಅದಕ್ಕೆ ಗಂಧನ ಲೇಪನ ಮಾಡಬೇಕು. ಗುರುಗಳ ಮೂರ್ತಿಗಳಿಗೆ ಗಂಧ ಮಾತ್ರ ಹಚ್ಚಿ ಸಾಕು, ಗಂಧ ಲೇಪನ ಮಾಡಬೇಕು. ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಹಳದಿ ವಸ್ತ್ರ ಇದ್ದರೆ ಅದ್ರ ಮೇಲೆ ಇಟ್ಕೊಳ್ಬೋದು, ಪ್ಲೇಟ್ ಮೇಲೂ ಕೂಡ ಜೋಡಿಸ್ಕೋಬಹುದು. ಹೂಗಳಿಂದ ಅಲಂಕಾರವನ್ನು ಮಾಡಿಬಿಟ್ಟು 2 ತುಪ್ಪದ ದೀಪಗಳನ್ನು ಹಚ್ಚಬೇಕು. ಗಣೇಶನಿಗೆ ಗರಿಕೆ, ಕೆಂಪು ಹೂಗಳನ್ನು ಇಟ್ಬಿಟ್ಟು ಯಥಾಶಕ್ತಿ ಪೂಜೆಯನ್ನು ಮಾಡ್ಕೊಳ್ಳಿ. ಇನ್ನು ಹುಣ್ಣಿಮೆ ಇರೋದ್ರಿಂದ ಹೊಸ್ಲು ಹತ್ರನೂ ಕೂಡ ದೀಪವನ್ನು ಹಚ್ಚಬೇಕು. ಮತ್ತು ತುಳಸಿ ಗಿಡದ ಹತ್ರ ಕೂಡ ದೀಪ ಹಚ್ಚೋದನ್ನ ಮರಿಬೇಡಿ. ಬೆಳಗ್ಗೆ ಮತ್ತೆ ಸಂಜೆ ಹೊಸ್ಲ ಹತ್ರನೂ ದೀಪ ಹಚ್ಚಬೇಕು, ಮರಿಬೇಡಿ. ಈ ದಿನ ಪೂರ್ತಿ ಹುಣ್ಣಿಮೆ ಇರೋದ್ರಿಂದ ಹಂಗಾಗಿ ಹೊಸ್ಲ ಹತ್ರ ಕೂಡ ದೀಪ ಹಚ್ಚಲೇಬೇಕು. ಈಗಾಗಲೇ ಆಷಾಢ ಶುಕ್ರವಾರದಲ್ಲೂ ಕೂಡ ಮುಸ್ಸಂಜೆ ಹೊತ್ತು ಅಂದರೆ ಹೊಸ್ಲ ಹತ್ರ ನೀವು ದೀಪ ಹಚ್ತಾ ಇರ್ತೀರ. ಅದೇ ರೀತಿ ಈ ಹುಣ್ಣಿಮೆ ದಿನನೂ ಕೂಡ ನೀವು ಸಂಜೆ ಹೊತ್ತಲ್ಲೂ ಕೂಡ ಅಂದರೆ ಹೊಸ್ಲ ಹತ್ರ ದೀಪ ಹಚ್ಚಲೇಬೇಕು. ಇನ್ನು ಈ ದಿನ ಏನಾದರೂ ಮನೆಗೆ ತರಬೇಕು ಅಂತ ಇದ್ದರೆ ದಕ್ಷಿಣಾಮೂರ್ತಿ ಫೋಟೋನ ತರ್ಬೋದು. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇಟ್ಕೊಳ್ಬೋದು. ಸ್ಟಡಿ ರೂಮ್ನಲ್ಲಿ, ಲಿವಿಂಗ್ ಏರಿಯಾ ಅಂದರೆ ಹಾಲ್ನಲ್ಲಿ, ದೇವ್ರ ಮನೆಯಲ್ಲೂ ಕೂಡ ಇಟ್ಕೊಳ್ಬೋದು. ತುಂಬಾ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ದಕ್ಷಿಣಾಮೂರ್ತಿಗಳು ಅಂತ ಅಂದರೆ ಶಿವನ ಒಂದು ರೂಪನೇ. ಶಿವನೇ ದಕ್ಷಿಣಾಮೂರ್ತಿಗಳ ಅವತಾರ ಎತ್ತಿರುವಂಥದ್ದು. ಹಂಗಾಗಿ ಜ್ಞಾನದ ಭಂಡಾರ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ನಿಮ್ಮ ಮನೆ ಏನಾದರೂ ಉತ್ತರ ಬಾಗ್ಲಾಗಿದ್ದು ಮೇನ್ ಡೋರ್ ಉತ್ತರದ ಕಡೆ ಇದ್ದರೆ ಬಾಗ್ಲಿನ ಒಳ ಬಾಗ್ಲಲ್ಲಿ ಮೇಲ್ಗಡೆ ಹಾಕೊಳ್ಳಿ, ಒಳ್ಳೆಯದು. ಹೊರಗಡೆ ಹೋಗುವಾಗ ಬರುವಾಗ ಗುರುಗಳ ಶ್ರೀರಕ್ಷೆ ಇರುತ್ತೆ. ಉತ್ತರದ ಗೋಡೆ ಕಡೆಗೆ ದಕ್ಷಿಣಾಭಿಮುಖವಾಗಿ ಇಡಬೇಕು. ಇನ್ನು ಈ ಮಂತ್ರನ ಹೇಳ್ಕೊಳ್ಳಿ 108 ಸಲ. ನಿಮ್ಮ ಮನೆಯಲ್ಲಿ ಏನಾದ್ರು ಸ್ಕೂಲ್ಗೆ ಹೋಗೋ ಮಕ್ಕಳು ಇದ್ದರೆ ಅವ್ರ ಕೈಯಲ್ಲಿ ಹೇಳಿಸಿ. ನಿಮಗೆ ಸುಲಭವಾಗಿ ಯಾವ ಮಂತ್ರ ಹೇಳೋದಕ್ಕಾಗುತ್ತೋ ಆ ಮಂತ್ರನ ಹೇಳಿಸ್ಬೋದು. ಈ ದಿನ ಕಡಲೆಬೇಳೆಯಿಂದ ಯಾವುದೇ ಪದಾರ್ಥ ಕೂಡ ಮಾಡ್ಬೋದು. ಕಡಲೆಬೇಳೆ ಪಾಯಸ ಮಾಡಿ, ಹಯಗ್ರೀವ ಅಂತ ಕೂಡ ಹೇಳ್ತಾರೆ, ಅದನ್ನು ಕೂಡ ಮಾಡ್ಬೋದು. ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತನ ಮಾಡುವಂಥವ್ರು ಸಜ್ಜಿಗೆ ಕೂಡ ಮಾಡಿ ಇಡ್ಬೋದು. ಕಡಲೆಕಾಳು ಉಸ್ಲಿ, ಸಜ್ಜಿಗೆ 2 ಕೂಡ ನೀವು ಮಾಡಿ ಇಡ್ಬೋದು. ಗಣಪತಿ ಮಂತ್ರನ ಹೇಳ್ತಾ ಪೂಜೆಯನ್ನು ಶುರು ಮಾಡ್ಕೋಬೋದು. ಇನ್ನು ಯಾವ ಹೂಗಳಿಂದ ದೇವ್ರಿಗೆ ಯಾವ ದೇವ್ರಿಗೆ ಯಾವ ಹೂನ ಇಟ್ಕೊಂಡು ನಾವು ಅರ್ಚನೆ ಮಾಡ್ಕೊಳ್ಬೋದು ಅಂತ ತಿಳ್ಕೊಳ್ಳೋಣ.
ಹಳದಿ ಹೂವು, ತುಳಸಿ ಇಟ್ಕೊಂಡು, ಬಿಲ್ಪತ್ರೆ ಕೂಡ ಅಷ್ಟೇ ಸಿಕ್ಕಿದ್ರೆ ಇಟ್ಕೊಂಡು ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಹೇಳ್ಕೊಳ್ಳುವಾಗ ತುಳಸಿ ಮತ್ತು ಹಳದಿ ಹೂವನ್ನ ಇಟ್ಕೊಳ್ಳಿ. ಗಣೇಶನ ಮಂತ್ರನ ಹೇಳ್ಕೊಳ್ಳುವಾಗ ಗರಿಕೆ, ಕೆಂಪು ಹೂವನ್ನ ಹಾಕಿ. ಹಾಗೆ ಆಂಜನೇಯ ಸ್ವಾಮಿ ಮಂತ್ರ ಹೇಳುವಾಗ ಅಂದರೆ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳುವಾಗ ತುಳಸಿಯನ್ನು ಇಟ್ಕೊಂಡು ಹೇಳ್ಕೊಬೋದು. ಆಂಜನೇಯನ ಫೋಟೋ ಇಲ್ಲ ಅಂತ ಅಂದರೆ ನಾರಾಯಣನ ವಿಗ್ರಹ ಇದ್ರೂ ಕೂಡ ಹಾಕ್ಬೋದು. ತುಳಸಿಯನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಹನುಮಾನ್ ಚಾಲೀಸ್ನ ಓದ್ಕೊಂಡು ನಾರಾಯಣನ ಪಾದಕ್ಕೆ ಹಾಕ್ಬೋದು. ಇನ್ನು ಬಿಲ್ಪತ್ರೆ ಇಟ್ಕೊಂಡು ದಕ್ಷಿಣಾಮೂರ್ತಿಗಳ ಮಂತ್ರನ ಹೇಳ್ಕೊಂಡು ಆ ಬಿಲ್ಪತ್ರೆಯಿಂದ ಅರ್ಚನೆ ಮಾಡ್ಕೊಳ್ಬೋದು, ಅಥವಾ ಹಳದಿ ಹೂಗಳಿಂದನೂ ಕೂಡ ಪೂಜನೆ ಮಾಡ್ಕೊಳ್ಬೋದು. ಈ ರೀತಿ ಮಂತ್ರಗಳನ್ನು ಹೇಳ್ಕೊಂಡಿದ್ದಾದ್ಮೇಲೆ ನೈವೇದ್ಯವನ್ನು ಅರ್ಪಿಸ್ಬಿಟ್ಟು ತುಪ್ಪದ ಬತ್ತಿ ಅಥವಾ ಕರ್ಪೂರದ ಆರತಿನ ಮಾಡ್ಕೊಳ್ಳಿ. ಆಮೇಲೆ ಮಂತ್ರ ಹೇಳ್ಕೊಳ್ಳುವಾಗ ಏನಾದರೂ ತಪ್ಪಾಗಿದ್ದರೆ ಕ್ಷಮೆಯನ್ನು ಕೇಳಿಕೊಂಡು ನೀವು ನಿಂತಿರುವಂಥ ಜಾಗದಲ್ಲೇ ಒಂದು 3 ಪ್ರದಕ್ಷಿಣೆ ಹಾಕಬೇಕು. ನಮಸ್ಕಾರ ಮಾಡಿಕೊಂಡು ಇದಿಷ್ಟು ಮಾಡಿದ್ರೆ ನಿಮ್ಮ ಪೂಜೆ ಮುಗಿಯುತ್ತೆ. ಈ ಪೂಜೆಗೆ ಈ ದಿನಕ್ಕೆ ಯಾವುದೇ ಥರ ಉಪವಾಸ ಕಡ್ಡಾಯ ಇಲ್ಲ. ಇನ್ನು ದೇವಸ್ಥಾನಕ್ಕೆ ಅಂತ ಅಂದರೆ ರಾಯರ ಮಠ, ಸಾಯಿಬಾಬಾ ಮಂದಿರ, ದಕ್ಷಿಣಾಮೂರ್ತಿ ದೇವಸ್ಥಾನ, ಈ ರೀತಿ ಗುರುಗಳ ದೇವಸ್ಥಾನಕ್ಕೆ ಹೋದಾಗ ಕಡಲೆಕಾಳನ್ನು ತೊಗೊಂಡೋಗಿ ಕೊಡಿ. 100 ಗ್ರಾಮಿಂದ ಹಿಡಿದು 3 kg ತನಕ ನೀವು ಎಷ್ಟು ಬೇಕಾದರೂ ನೀವು ಕೊಡ್ಬೋದು. ಆ ಶಕ್ತಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಕಡಲೆಕಾಳು ಅಂದರೆ ನಾಟಿ ಕಡಲೆಕಾಳನ್ನು ತೊಗೊಂಡೋಗಿ ಕೊಡ್ಬೋದು. ಅದರಲ್ಲೂ ನಿಮ್ಮ ಮನೆಯಲ್ಲಿ ವೃಶ್ಚಿಕ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ ಇಂಥವರು ವೃಶ್ಚಿಕ, ಮಿಥುನ, ಕನ್ಯಾ ರಾಶಿ ಇದ್ದರೆ ತಪ್ಪದೇ ಈ ಕೆಲಸನ ಮಾಡ್ಕೊಳ್ಳಿ. ನಿಮ್ಮ ಗುರುಬಲ ಹೆಚ್ಚಾಗಬೇಕು, ನೀವು ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ನೀವು ತಪ್ಪದೇ ಈ ಕೆಲಸನ ಮಾಡಬೇಕು. ಎಷ್ಟು ಬೇಕಾದರೂ ಕೊಡ್ಬೋದು, ಇಷ್ಟೇ ಕೊಡಬೇಕು ಅಂತ ಏನೂ ಇಲ್ಲ. ಮುಖ್ಯವಾಗಿ ಇವರೇ ಮಾಡಬೇಕು ಅಂತಲೂ ಕೂಡ ಏನೂ ಇಲ್ಲ, ಎಲ್ಲರೂ ಕೂಡ ಕೊಡ್ಬೋದು. ಈ ರಾಶಿಯವರು ಇನ್ನೂ ಚಿಕ್ಕವರು, ಮಕ್ಕಳಿದ್ದಾರೆ ಅಥವಾ ಬೇರೆ ಊರಿನಲ್ಲಿ ಇದ್ದಾರೆ ಅಂತ ಅಂದರೆ ಅವ್ರ ಹೆಸರಲ್ಲಿ ನೀವೇ ಯಾರಾದರೂ ತೊಗೊಂಡೋಗಿ ಕೊಡ್ಬೋದು. ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ಬಿಟ್ಟು ಅವ್ರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಏನು ಸಮಸ್ಯೆ ಇದೆ ಅದನ್ನು ನೀವು ಅವರ ಪರವಾಗಿ ಬೇಡ್ಕೊಂಡು ನೀವು ಅದನ್ನು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ. ಇದಿಷ್ಟು ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಸಂಜೆ ಹುಣ್ಣಿಮೆ ಇರೋದ್ರಿಂದ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ರಾತ್ರಿ 7 ಗಂಟೆ 10 ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ. ಹಾಗಾಗಿ ಚಂದ್ರ ಕಾಣಿಸಿದಾಗ ನೀವು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ನಿಮ್ಮಲ್ಲಿರುವಂಥ ಆಲಸ್ಯ, ಆಯಾಸ ಮತ್ತು ಸೋಮಾರಿತನ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಒಂದು ಒಳ್ಳೆ ಪಾದರಸ ಥರ ತುಂಬ ಚಟುವಟಿಕೆಗಳಿಂದ ಕೆಲಸಗಳನ್ನು ಮಾಡ್ತಾ ಹೋಗ್ತೀರಾ. ಚಂದ್ರ ಮನಸ್ಕಾರಕ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನಸ್ಸು ಸ್ಥೀಮಿತವಾಗಿರಬೇಕು ಅಂತಂದರೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡ್ತಾ ಬರಬೇಕು. ಪ್ರತಿದಿನ ಚಂದ್ರನ ಸ್ಮರಣೆ ಮಾಡಬೇಕು. 15 ದಿವಸದಕ್ಕೊಮ್ಮೆ ಚಂದ್ರನ ಸ್ಮರಣೆ ಮಾಡ್ಕೋಬೇಕು. ಒಂದು 5 ನಿಮಿಷ ಆದರೂ ಚಂದ್ರನನ್ನು ನೋಡ್ತಾ ಪ್ರಾರ್ಥನೆ ಮಾಡೋದು ತುಂಬಾ ಉತ್ತಮ. ಪ್ರತಿ ಹುಣ್ಣಿಮೆಗೂ ಕೂಡ ಚಂದ್ರನಿಗೆ ಈ ರೀತಿ ಅರ್ಘ್ಯ ಕೊಡೋದು ಕೂಡ ಬಹಳ ಒಳ್ಳೆಯದು. ತಾಮ್ರದ ಚೆಂಬಲ್ಲಿ ನೀರು ತೊಗೊಳ್ಳಿ, ಅದಕ್ಕೆ ಒಂದು 2 ಸ್ಪೂನಷ್ಟು ಹಾಲು ಹಾಕೊಳ್ಳಿ, ಒಂದು ಸ್ವಲ್ಪ ಹೂನ ಹಾಕೊಂಡು ಚಂದ್ರನನ್ನು ನೋಡ್ತಾ ಓಂ ಸೋಂ ಸೋಮಾಯ ನಮಃ ಅಂತ ಹೇಳ್ತಾ ಯಾವುದಾದ್ರೂ ಒಂದು ಗಿಡದ ಮೇಲೆ ಆ ನೀರನ್ನು ಚೆಲ್ಲಬೇಕು. ರಾತ್ರಿ ಇದಷ್ಟು ಮಾಡಿದ್ರೆ ನಿಮ್ಮ ಹುಣ್ಣಿಮೆಯ ಪೂಜೆ ಸಂಪೂರ್ಣ ಆಗುತ್ತೆ. ಇವಾಗ ಆಷಾಢ ಮಾಸ ಆಗಿರೋದ್ರಿಂದ ತುಂಬ ಜನ ಮಡ್ಲಕ್ಕಿನ ಕೊಡುವಂಥದ್ದು ಕೂಡ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ದಿನ ಉಪಯೋಗವಾಗುವಂಥ ವಸ್ತುಗಳು, ಹೊಸ ಬಟ್ಟೆ ಆಗಿರ್ಬೋದು, ಚಿನ್ನ, ಬೆಳ್ಳಿ ಈ ರೀತಿ ಕೂಡ ನೀವು ತೊಗೋಬೋದು. ಹುಣ್ಣಿಮೆ ದಿನ ಬೆಳ್ಳಿ ತೊಗೊಂಡ್ರೆ ಒಳ್ಳೆಯದು. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ನೀವು ತೊಗೋಬೇಕು ಅಂತ ಅಂದರೆ ಈ ದಿನ ತೊಗೋಬೋದು. ಸೀರೆಯಿಂದ ಕೂಡ ಈ ದಿನ ತೊಗೋಬೋದು. ಹಾಗೆ ನಿಮ್ಮ ಮನೆ ದೇವ್ರಿಗೆ ಆಗಿರ್ಬೋದು ಅಥವಾ ನಿಮ್ಮ ಮನೆಯ ಗ್ರಾಮ ದೇವತೆಗೆ ಆಗಿರ್ಬೋದು ನೀವು ಮಡ್ಲಕ್ಕಿ ಕೊಡಬೇಕು ಅಂತ ಅಂದರೆ ಈ ರೀತಿ ನೀವು ಕೊಡ್ಬೋದು. ಇನ್ನು ಈ ಆಷಾಢ ಮಾಸದಲ್ಲಿ ಯಾವ ರೀತಿ ನಾವು ಮಡ್ಲಕ್ಕಿ ಕೊಡೋದು ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡಿ ಕೂಡ ತಿಳಿಸಿದ್ದೀನಿ. ಮನೆಯಲ್ಲಿ ಮಾಡುವಂಥ ದೀಪಾರಾಧನೆ ಬಗ್ಗೆ ತಿಳಿಸ್ಬೇಕು ಅಂದರೆ ಈ ಆಷಾಢ ಹುಣ್ಣಿಮೆ ಅಂದರೆ ಶಕ್ತಿಶಾಲಿ ಹುಣ್ಣಿಮೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳವಾರ, ಶುಕ್ರವಾರ ನಿಂಬೆ ಹಣ್ಣಿನ ದೀಪನ ದೇವಸ್ಥಾನದಲ್ಲಿ ರಾಹುಗಾಲದಲ್ಲಿ ಹಚ್ಚೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಈ ಹುಣ್ಣಿಮೆ ದಿನ ನೀವು ಈ ದೀಪನ ಹಚ್ಬೋದು. ಅಂದರೆ ಹುಣ್ಣಿಮೆ ದಿನ ಕೂಡ ನೀವು ಗ್ರಾಮ ದೇವತೆಗೆ, ಮನೆ ದೇವ್ರಿಗೆ ಆಗಿರ್ಬೋದು, ಯಾವುದೇ ಶಕ್ತಿ ದೇವತೆಯ ದೇವಸ್ಥಾನಗಳಲ್ಲೇ ಆಗಿರ್ಬೋದು ನಿಂಬೆ ಹಣ್ಣಿನ ದೀಪವನ್ನು ಹಚ್ಬೋದು. ಇನ್ನು ಈ ದಿನ ವಿಶೇಷವಾಗಿ ಗಣೇಶ, ಆಂಜನೇಯ ಸ್ವಾಮಿ, ಕೃಷ್ಣ, ನಾರಾಯಣ, ಗುರುಗಳು ಹೀಗೆ ಈ ಎಲ್ಲ ಗುರು ದೇವತೆಗಳನ್ನು ನಾವು ಪೂಜೆ ಮಾಡೋದ್ರಿಂದ ನೀವು ಮನೆಯಲ್ಲಿ ದೀಪಾರಾಧನೆ ಹಾಗೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡ್ಕೋಬೋದು. ಬೆಲ್ಲದ ದೀಪಾರಾಧನೆ ಮಾಡೋದ್ರಿಂದ ಹುಣ್ಣಿಮೆ ಆಗಿರೋದ್ರಿಂದ ದುರ್ಗಾದೇವಿಗೆ ಸಲ್ಲುತ್ತೆ. ಆಂಜನೇಯ ಸ್ವಾಮಿಗೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಹಾಗೆ ಇವನಿಗೆ ದಕ್ಷಿಣಾಮೂರ್ತಿ ದೇವರಿಗೆ, ಈ ದೇವರು ಅಂತಲೇ ಅಲ್ಲ, ಹೆಣ್ಣು ದೇವರೇ ಆಗಿರ್ಬೋದು ಅಥವಾ ಗಂಡು ದೇವರೇ ಆಗಿರ್ಬೋದು, ದೇವಾನು ದೇವತೆಗಳಿಗೂ ಕೂಡ ಈ ಬೆಲ್ಲದ ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು. ಇನ್ನು ಈ ದಿನ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಲಕ್ಷ್ಮೀನಾರಾಯಣರಿಗೆ ತುಂಬಾ ಇಷ್ಟವಾದದ್ದು. ಹಂಗಾಗಿ ಸಾಧ್ಯವಾದವರು ಬೆಳಗ್ಗೆ ಬೆಲ್ಲದ ದೀಪ ಹಚ್ಚಿ ಸಂಜೆ ನೆಲ್ಲಿಕಾಯಿ ದೀಪನ ಹಚ್ಕೋಬೋದು. ನಿಮ್ಮ
ನಿಮ್ಮ ಯಥಾಶಕ್ತಿ ಈ ದಿನ ದೀಪಾರಾಧನೆಗಳನ್ನು ಮಾಡ್ಕೋಬಹುದು. ಅಕಸ್ಮಾತ್ ಈ ದೀಪಾರಾಧನೆ ಮಾಡೋದಿಕ್ಕಾಗಿಲ್ಲ ಅಂತ ಅಂದಾಗ ಮನೆಯಲ್ಲೇ ನೀವು ಹಚ್ಚುವಂತ ದೀಪಕ್ಕೆನೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ದೀಪ ಹಚ್ಕೊಳ್ಳಿ. ತುಪ್ಪ ಅನ್ನೋದು ಶುಕ್ರನ ತತ್ವ ಇರುವಂತದ್ದು. ಹಂಗಾಗಿ ಶುಭ ದಿನಗಳಲ್ಲಿ ಈ ರೀತಿ ತುಪ್ಪದ ದೀಪಾರಾಧನೆ ಮಾಡೋದು ಉತ್ತಮ. ಅದಕ್ಕೇನೆ ಈ ರೀತಿ ನಾವು ಹೇಳೋದು, ಬೆಲ್ಲ ದೀಪ ಅಥವಾ ಬೆಟ್ಟದ ನೆಲ್ಲಿಕಾಯಿ ದೀಪ ಯಾವುದೇ ದೀಪಾರಾಧನೆ ಮಾಡಿದ್ರು ಕೂಡ ಅದರಲ್ಲಿ ತುಪ್ಪದ ಬತ್ತಿನ ಇಟ್ಬಿಟ್ಟು ದೀಪ ಹಚ್ಚುವಂಥದ್ದು. ಇದು ಒಂದು ರೀತಿ ಶುಭದ ಸಂಕೇತ ಅಂತ, ದೇವರ ಆಶೀರ್ವಾದಕ್ಕೋಸ್ಕರ. ಇನ್ನು ನಾವು ಬೇರೆ ಬೇರೆ ದೀಪಾರಾಧನೆಗಳು ಮಾಡ್ತೀವಲ್ವಾ, ತೆಂಗಿನಕಾಯಿ ದೀಪಾರಾಧನೆ, ಬೂದ್ಗುಂಬಳಕಾಯಿ ದೀಪಾರಾಧನೆ, ಇದು ಎಲ್ಲಾ ದೋಷಗಳು ಸಂಕಷ್ಟಗಳ ನಿವಾರಣೆಗೆ ಮಾಡುವಂಥದ್ದು. ಇದರಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ, ಕನ್ಫ್ಯೂಷನ್ ಆಗೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ತುಪ್ಪ ಹಾಕಿದ್ರೇನೆ ಶ್ರೇಷ್ಠ ಅಂತ ಹೇಳಿದಾಗ, ಹಾಗಾದ್ರೆ ನಾವು ಈ ತರ ದೀಪಗಳನ್ನ ಹಚ್ಚುವಾಗ ತುಪ್ಪನೇ ಹಾಕ್ಬೇಕಾ ಅಂತ ಕನ್ಫ್ಯೂಷನ್ ಆಗಬೇಡಿ. ಕೆಲವೊಂದು ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಮಾಡ್ತೀವಿ, ಇನ್ನೂ ಕೆಲವು ದೋಷಗಳ ನಿವಾರಣೆಗೋಸ್ಕರ ಮಾಡ್ತೀವಿ. ಹುಣ್ಣಿಮೆ ಆಗಿರೋದ್ರಿಂದ ದೇವಿಗೆ ಮಡ್ಲಕ್ಕಿ ಕೊಡೋದು ಕೂಡ ತುಂಬಾನೇ ಒಳ್ಳೆಯದು. ಸೀರೆ ಅಥವಾ ಬ್ಲೌಸ್ ಪೀಸು ಕೂಡ ಕೊಡ್ಬೋದು. ನಿಮ್ಮ ಶಕ್ತಿಗೆ ಅನುಸಾರ ಅನುಕೂಲ ಇದ್ದವರು ಹೊಸ ಸೀರೆ ತಂದ್ಬಿಟ್ಟು ಹಸಿರು ಬಣ್ಣದ್ದು ಅಥವಾ ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣ, ಮೂರಲ್ಲಿ ಯಾವುದಾದ್ರೂ ಸರಿ ಒಂದನ್ನು ತೊಗೊಂಬಂದ್ಬಿಟ್ಟು ನೀವು ಕೊಡ್ಬೋದು. ಬಾರ್ಡರ್ ಸೀರೆ ಅಥವಾ ಕಾಟನ್ ಸೀರೆ ಆದರೂ ತೊಗೊಂಡ್ಬಂದು ಕೊಡ್ಬೋದು. ನಿಮ್ಮ ಶಕ್ತಿಗೆ ಅನುಸಾರ ತಗೋಬೋದು. ಸೀರೆ ಆಗಲಿಲ್ಲ ಅಂತ ಅಂದರೆ ನೀವು ಹೊಸ ಬ್ಲೌಸ್ ಪೀಸು, ಅದು ಕಾಟನ್ ಬ್ಲೌಸ್ ಪೀಸ್ನ ತೊಗೋಬೋದು. 1 ಡಜನ್ ಹಸಿರು ಬಳೆ, ಕೆಂಪು ಅಥವಾ ಹಳದಿ ಬಣ್ಣದ್ದು, ಇದರಲ್ಲಿ ಯಾವುದಾದ್ರೂ ಸರಿ ನೀವು ತೊಗೋಬೋದು. ಅದರಲ್ಲೂ ಹಸಿರು ಅನ್ನೋದು ಸಮೃದ್ಧಿಯ ಸಂಕೇತ. ಹಂಗಾಗಿ ಹಸಿರು ಬಳೆ, ಇನ್ನು ಅರಿಶಿನ ಕುಂಕುಮವನ್ನು ದಯವಿಟ್ಟು ಚಿಕ್ಕದು ಪ್ಯಾಕೆಟ್ ಬರುತ್ತಲ್ವ, ಅದನ್ನು ದಯವಿಟ್ಟು ದೇವ್ರಿಗೆ ಕೊಡೋದಕ್ಕೆ ಹೋಗಬೇಡಿ. ಒಳ್ಳೆ ಕ್ವಾಲಿಟಿದು ಕುಂಕುಮ ಅರಿಶಿನವನ್ನು ತೊಗೊಂಡ್ಬಿಟ್ಟು ದೇವಿಗೆ ಅರ್ಪಿಸ್ಬೇಕು. ಯಾಕಂದರೆ ನಾವು ಕೊಟ್ಟಾಗ ದೇವಿಗೆ ಅರ್ಪಿಸ್ತಾರೆ, ಪೂಜೆಗೆ ಬಳಸ್ತಾರೆ. ಅದನ್ನು ಕುಂಕುಮ ಅರ್ಚನೆಗೆ ಆಗಿರ್ಬೋದು, ಇದೇ ಕುಂಕುಮವನ್ನು ಬಳಸ್ಕೊತಾರೆ. ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿದು ನೋಡಿಕೊಂಡು ನೀವು ಅರಿಶಿನ ಕುಂಕುಮವನ್ನು ತೊಗೊಂಡೋಗಿ ಕೊಡಬೇಕಾಗುತ್ತೆ. ಅರಿಶಿನ ಕುಂಕುಮದ ಪ್ಯಾಕೆಟು, ಅಕ್ಕಿ, ಬೆಲ್ಲ, ಕೊಬ್ಬರಿ, ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು. ಯಾಕಂದರೆ ಕೊಬ್ಬರಿ ಬಟ್ಲಲ್ಲಿ ಖಾಲಿ ಇಡಬಾರ್ದು. ಅದರಲ್ಲಿ ಬೇಕಾದ್ರೆ ಹುರ್ಗಡ್ಲೆ ಕೂಡ ಹಾಕ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ಒಂದು ಅಚ್ಚ ಬೆಲ್ಲ, ಒಂದು ಹೋಳು ಕೊಬ್ಬರಿ, ವೀಳ್ಯದೆಲೆ, ಅಡಿಕೆ, ಯಥಾಶಕ್ತಿ ದಕ್ಷಿಣೆ 11 ರೂಪಾಯಿ, 51 ರೂಪಾಯಿ, 101 ರೂಪಾಯಿ, ಈ ರೀತಿ ದಕ್ಷಿಣೆ ಇಟ್ಬಿಟ್ಟು ಬಾಳೆಹಣ್ಣು, ಪೂರ್ಣ ಫಲ ಅಂದರೆ ತೆಂಗಿನಕಾಯಿ, ಕೆಲವರೆಲ್ಲ ಬಾಳೆಹಣ್ಣು ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ತೆಂಗಿನಕಾಯಿ ಇಡೋದಿಲ್ಲ. ಈ ರೀತಿ ನೀವು ಮಾಡೋದಕ್ಕೆ ಹೋಗಬೇಡಿ. ಪೂರ್ಣ ಫಲ ಒಂದು ತೆಂಗಿನಕಾಯಿ ಇಡಲೇಬೇಕು. ಇದ್ರ ಜೊತೆಗೆ ಹೂವು ಮತ್ತು ಇದನ್ನೆಲ್ಲ ತಟ್ಟೆನಲ್ಲಿ ಜೋಡಿಸ್ಕೊಂಡು ತೊಗೊಂಡೋಗಿ ಕೊಡ್ಬೋದು. ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಈ ದಿನ ಸಂಜೆ ಮನೆಯಲ್ಲಿ ತಪ್ಪದೆ ಹೊಸ್ಲ ಹತ್ರ ದೀಪ ಹಚ್ಚೋದು ಮತ್ತು ಸಿಗಿಡದ ಹತ್ರ ದೀಪ ಹಚ್ಚೋದನ್ನು ಮಾತ್ರ ಮರಿಬೇಡಿ. ಇದ್ರ ಜೊತೆಗೆ ಚಂದ್ರೋದಯ ಆದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಕೊಡೋದು ಮತ್ತು ಗುರುಗಳ ದೇವಸ್ಥಾನಕ್ಕೆ ಹೋಗೋದನ್ನು ಮಾತ್ರ ಮರಿಬೇಡಿ. ಈ ದಿನ ದೇವರ ದರ್ಶನ ಮಾಡೋದು ಜೊತೆಗೆ ದೀಪಾರಾಧನೆ ಮಾಡೋದ್ರ ಜೊತೆಗೆ ದಾನ ಕೊಡೋದು ಕೂಡ ಒಳ್ಳೆಯದು. ಸ್ಕೂಲ್ಗೆ ಹೋಗ್ತಿರೋ ಮಕ್ಕಳ ಕೈಯಲ್ಲಿ ಕ್ಲಾಸ್ ಟೀಚರ್ಗೆ ಅಂತಲೇ ಹೂನ ಕೊಟ್ಬಿಟ್ಟು ಕಳಿಸಿ. ಮಕ್ಕಳ ಕೈಯಲ್ಲಿ ಅವರ ನೆಚ್ಚಿನ ಟೀಚರ್ಸ್ಗೆ ಅಂತ ಹೂನ ಕೊಟ್ಬಿಟ್ಟು ಕಳಿಸಿ. ಅದನ್ನು ಅವ್ರು ಕೊಟ್ಬಿಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದವನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು. ನೀವು ಚಿಕ್ಕ ಮಕ್ಕಳಾಗಿದ್ದರೆ ಈ ರೀತಿ ಮಾಡಬೇಕು ಅಂತ ನೀವು ಅವ್ರಿಗೆ ಹೇಳ್ಕೊಡಿ. ದೊಡ್ಡವರು ಕೂಡ ಅಷ್ಟೇನೆ, ದೇವಸ್ಥಾನಕ್ಕೆ ಅಂತ ಹೋದಾಗ ಅಲ್ಲಿ ಅರ್ಚಕರು ಇದ್ದೇ ಇರ್ತಾರೆ. ಅವರು ಕೂಡ ಗುರುಗಳ ಸಮಾನನೇ ಅಲ್ವಾ. ಅವ್ರಿಗೂ ಕೂಡ ಅಷ್ಟೇ ಅಲ್ಲ, ತಾಂಬೂಲದ ಜೊತೆಗೆ ಅಂದರೆ 2 ವಿಳ್ಯದೆಲೆ, ಅಡಿಕೆ, ಅದ್ರ ಜೊತೆಗೆ ಬಾಳೆಹಣ್ಣು ಅಥವಾ ತೆಂಗಿನಕಾಯಿ ಅದನ್ನಿಟ್ಬಿಟ್ಟು ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದವನ್ನು ತಗೋಬೇಕು. ಯಾಕಂತಂದರೆ ಮುನಿದರು ಗುರು ಕೈ ಹಿಡಿಯುವ ಅಂತ ಹೇಳ್ತಾರೆ. ಹಾಗಾಗಿ ಗುರುಗಳ ಆಶೀರ್ವಾದ ಬೇಕೇ ಬೇಕು. ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಕೂಡ ಗುರುದು ಒಂದು ಬಲ ಅನ್ನೋದು ಬೇಕೇ ಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ರೀತಿ ಮಾಡ್ಕೊಳ್ಳೋದು ಒಳ್ಳೆಯದು. ನಿಮ್ಮ ಶಕ್ತಿಗೆ ಅನುಸಾರ ಏನು ಬೇಕಾದರೂ ಕೊಡ್ಬೋದು. ವಸ್ತ್ರ, ದುಡ್ಡು, ಈ ರೀತಿ ಅಂದರೆ ಈಗ ಅವರು ಪ್ರತಿದಿನ ಉಪಯೋಗಿಸುವಂಥ ಬಟ್ಟೆಗಳು ಅಂದರೆ ಪಂಚೆ, ಶಲ್ಯ, ದುಡ್ಡು, ಈ ರೀತಿ ಕಾಣಿಕೆ ಸಮೇತ ಕೊಡುವಂಥದ್ದು ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದೆ ದೇವಸ್ಥಾನದಲ್ಲಿ ಹೋದಾಗ ಅಲ್ಲಿ ಗೋಶಾಲೆಗಳು ಮತ್ತು ಅನ್ನದಾನದ ವ್ಯವಸ್ಥೆ ಕೂಡ ಇರುತ್ತೆ. ಈ ರೀತಿ ಇಲ್ಲಿ ನೀವು ಕೈಲಾದ ಧನ ಸಹಾಯವನ್ನು ಮಾಡ್ಕೊಳ್ಬೋದು. ದಿನ ನೀವು ಏನೇ ದಾನ ಕೊಟ್ಟರು ಅದರ ಫಲ ಅಧಿಕವಾಗಿರುತ್ತೆ. ಇನ್ನು ಮನೆ ಹತ್ರ ಹಸು ಏನಾದರೂ ಸಿಕ್ಕಿದ್ರೆ ಬಾಳೆಹಣ್ಣು, ಸೌತೆಕಾಯಿ, ಬೆಲ್ಲನ ತಿನ್ನಿಸ್ಬೋದು. ಅದರ ಬಾಲಕ್ಕೆ ನಮಸ್ಕಾರ ಮಾಡ್ಕೊಳ್ಳೋದು ಒಳ್ಳೆಯದು. ಇದರಿಂದ ಪಿತೃದೋಷಗಳು ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ. ಅವರ ಆಶೀರ್ವಾದನೂ ಕೂಡ ನಿಮಗೆ ಸಿಗುತ್ತೆ. ಮನೆ ಹತ್ರ ಹಸು ಇದ್ದರೆ ನೆನೆಸಿರುವಂಥ ಕಡಲೆಕಾಳು ಅಥವಾ ಕಡಲೆಕಾಳಿನ ಉಸ್ಲಿ ಮಾಡಿದರೆ ಅದನ್ನು ಕೂಡ ತಿನ್ನಿಸ್ಬೋದು. ಇನ್ನು ದೇವಸ್ಥಾನಕ್ಕೂ ಕೂಡ ಕಡಲೆಕಾಳನ್ನು ತೊಗೊಂಡೋಗಿ ಕೊಡುವಂಥದ್ದು. ನಾಟಿ ಕಡಲೆಕಾಳು ಅಥವಾ ಕಡಲೆಕಾಳಿನ ಉಸ್ಲಿ ನೀವೇ ಪ್ರಸಾದ ಮಾಡಿಕೊಂಡು ಹಂಚುವಂಥದ್ದು. ಈ ರೀತಿ ನೀವು ಮಾಡ್ಬೋದು.
ಗುರು ಪೌರ್ಣಿಮೆ ದಿವಸ ಯಾವ ರೀತಿ ಪೂಜೆ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು, ಯಾವ್ಯಾವ ದಾನವನ್ನು ಕೊಡಬೇಕು, ಮತ್ತು ಮಡ್ಲಕ್ಕಿ ಯಾವ ರೀತಿ ಕೊಡಬೇಕು, ಗುರುಬಲ ಇಲ್ಲ ಅಂತ ಅಂದರೆ ನಾವೇನು ಮಾಡಬೇಕು, ಯಾವ ಯಾವ ದೇವ್ರನ್ನ ಆರಾಧಿಸಬೇಕು, ಯಾವ ಯಾವ ದೇವ್ರಿಗೆ ಯಾವ ಯಾವ ಹೂಗಳನ್ನು ಅರ್ಪಿಸ್ಬಿಟ್ಟು ನಾವು ಮಂತ್ರಗಳನ್ನು ಹೇಳ್ಕೋಬೇಕು, ಇದೆಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ನೆಚ್ಚಿನ ಗುರುಗಳಿಗೆ ಗುರು ದಕ್ಷಿಣೆ ಕೊಡೋದನ್ನು ಮಾತ್ರ ಮರಿಬೇಡಿ.